ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಶ್ರೀ ಗುರುಭ್ಯೋ ನಮಃ. ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಣೆ ಮಾಡಿ, ಇನ್ನು ಆರಾಧ ದೈವರಾದ ಸಿಂದಗಿ ಶಾಂತವೀರೇಶ್ವರರನ್ನು ಸ್ಮರಣೆ ಮಾಡಿ, ಮತ್ತು ಕ್ಷೇತ್ರ ಆಗಿರ್ತಕ್ಕಂತಹ ಸದ್ಗುರು ಶಿರಡಿ ಸಾಯಿಬಾಬರವರನ್ನು, ಆಯುಷ್ಯಕಾರಕ ಛಾಯಾಪುತ್ರ ಶನೇಶ್ವರ ಸ್ವಾಮಿಯನ್ನು ಎನ್ನ ಹೃದಯದ ಸ್ಮರಣೆ ಮಾಡಿ, ನಮ್ಮ ಕ್ಷೇತ್ರಕ್ಕೆ ಶಕ್ತಿಪೀಠ ಆಗಿರ್ತಕ್ಕಂತಹ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳನ್ನು ಸ್ಮರಣೆ ಮಾಡಿ, ಇವತ್ತಿನ ದಿವಸ ನಮ್ಮ ಕ್ಷೇತ್ರದಲ್ಲಿ ಸುಮಾರು 3 ವರ್ಷ ಗತಿಸಿ 4ನೇ ವರ್ಷಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾ ಇದೆ. ಈ ಕ್ಷೇತ್ರಕ್ಕೆ ಶಕ್ತಿಪೀಠವೇನೆಂತಂದರೆ ಜಗದ್ಗುರು ಫಕೀರ ಸಿದ್ದರಾಮೇಶ್ವರ ಮಹಾಸ್ವಾಮಿಗಳು, ಮತ್ತು ಇನ್ನೊಂದು ಶಕ್ತಿಪೀಠ ಯಾವುದಂತಂದರೆ ದೇವಿಯರಿ ಗುಡ್ಡದಲ್ಲಿರ್ತಕ್ಕಂತಹ ಗಿರಿಮಲ್ಲೇಶ್ವರ ಉದ್ಭವ ಕ್ಷೇತ್ರ. ಆ ಅನುಗ್ರಹದಿಂದ ಈ ಸದ್ಗುರು ಶಿರಡಿ ಸಾಯಿಬಾಬರವರ ಆಶೀರ್ವಾದ ಎಲ್ಲರಿಗೂ ಕೂಡ ಮುಟ್ಟಿರ್ತಕ್ಕಂಥದ್ದು. ಇವತ್ತಿನ ದಿವಸ ಈ ಕ್ಷೇತ್ರ 3 ವರ್ಷದಲ್ಲಿ ಇಷ್ಟು ಉತ್ತುಂಗ ಸ್ಥಾನಕ್ಕೆ ಏರೈತಂತಂದರೆ ಭಕ್ತರ ಸಹಕಾರ ಭಾಳ ಮುಖ್ಯ ಇದೆ. ಆ ಭಕ್ತರ ಸಹಕಾರದಿಂದ ಇವೆಲ್ಲವೂ ಕೂಡ ಪ್ರತಿನಿತ್ಯನೂ ಕೂಡ ಕಾರ್ಯಗಳು, ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಬಂದಿರತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈ ದೇವಸ್ಥಾನವನ್ನು ಯಾಕೆ ಮಾಡಬೇಕಂತಂದು ನಾವು ಸಂಕಲ್ಪ ಮಾಡಿದ್ವಿ ಅಂತಂದರೆ, ನಮ್ಮ ಸುಮಾರು 4 ವರ್ಷದ ಕೆಳಗಡೆ 2020ರಲ್ಲಿ ಈ ಟ್ರಸ್ಟನ್ನು ಸಂಸ್ಥೆಯನ್ನು ಸ್ಥಾಪನೆ ಆಯಿತು. ಸ್ಥಾಪನೆ ಆದಮೇಲೆ ಜಗದ್ಗುರು ಮಹಾಸನ್ನಿಧಿಯವರಲ್ಲಿ ಭಿನ್ನ ಹಾಕಲಿಕ್ಕೆ ಹೋದ್ವಿ ನಾವು. ಇಲ್ಲರಿ, ನಮಗೆ ಗುರುಗಳ ಸ್ವಪ್ನದಲ್ಲಿ ನಮ್ಗೆ ಅಪ್ಪಣೆ ಆಗೈತಿ, ಮತ್ತು ನಾವೊಂದು ಮಂದಿರವನ್ನು ಸ್ಥಾಪನೆ ಮಾಡಬೇಕು. ಮಂದಿರಕ್ಕೆ ನೀವು ಅಪ್ಪಣೆ ಕೊಟ್ಟರೆ ಈ ಮಂದಿರವನ್ನು ನಾವು ಸ್ಥಾಪನೆ ಮಾಡ್ತೇವೆ ಅಂತ ನಾವು ಗುರುಗಳ ಹತ್ರ ಮಾತಾಡಿದ್ವಿ. ಇದು ಯಾಕೆ ವಿಚಾರ ಬಂತಪ್ಪ ಅಂತ ಅವರು ಪ್ರಶ್ನೆ ಮಾಡಿದರು, ಈಗಿರ್ತಕ್ಕಂಥ ಜಗದ್ಗುರು ಮಹಾಸನ್ನಿಧಿಯವರು. ಇಲ್ಲರಿ, ನಮಗೆ ವಾಣಿ ಆಗೈತಿ, ಮತ್ತು ವಿಶೇಷವಾಗಿ ನಮಗೆ ಸದ್ಗುರು ಶಿರಡಿ ಸಾಯಿಬಾಬರು ಸ್ವಪ್ನದಲ್ಲಿ ಬಂದು, ಇಲ್ಲ, ಈ ಭಾಗದಲ್ಲಿ ಈ ಕ್ಷೇತ್ರವನ್ನು ನೀನು ಮಾಡು, ಚಲೋ ಆಗ್ತದೆ, ಭಕ್ತರಿಗೆ ಎಲ್ಲರಿಗೂ ಕೂಡ ಚಲೋ ಆಗ್ತದೆ ಅಂತಂದು ಹೇಳಿದಾಗ ಗುರುಗಳಲ್ಲಿ ನಾವು ಪ್ರಸ್ತಾವನೆ ಇಟ್ವಿ. ಗುರುಗಳು ಇದನ್ನು ಮಾಡುವುದರಿಂದ ನಿನಗೆ ಕಷ್ಟನ ಐತಿ, ಸುಖನ ಐತಿ ಅಂತ ಅವರು ಹೇಳಿದರು, ಆಶೀರ್ವಾದ ಮಾಡಿದರು. ಆಯ್ತು ರಜರ್, ನೀವು ಹ್ಞೂ ಅಂತಂದ್ರೆ ಈ ದೇವಸ್ಥಾನ ನಿರ್ಮಾಣಕ್ಕೆ ನಿಮ್ಮ ಪಾದವನ್ನು ಇಡಿಸಿ ನಿಮ್ಮ ಕಡೆಯಿಂದ ನಾವು ಗುದ್ದಲಿ ಪೂಜೆಯನ್ನು ಮಾಡಿ ಮುಂದೆ ಕಾರ್ಯಕ್ರಮ ನಾವು ನೆರವೇರಿಸ್ತೀವಿ ಅಂತಂದಾಗ, ಆಯ್ತಪ್ಪ ಬರ್ತಾನೆ, ಚಲೋ ಆಕತಿ, ಮಾಡು ಅಂತ ಹೇಳಿದರು. ಮತ್ತು ಯಾವ ದೇವಸ್ಥಾನ ಮಾಡಬೇಕು ಅಂತಂದಾಗ, ಇಲ್ಲ, ನಾವು ಶಿರಡಿ ಸಾಯಿಬಾಬಾ ಹಾಗೂ ಶನೇಶ್ವರ ಮಂದಿರ ಸ್ಥಾಪನೆ ಮಾಡಬೇಕು ಅಂತ ಒಂದು ಉದ್ದೇಶ. ಯಾಕೆ ಅಂತಂದ್ರೆ ಶಿರಡಿ ಮಹಾಕ್ಷೇತ್ರದಲ್ಲಿ ಸದ್ಗುರು ಶಿರಡಿ ಸಾಯಿಬಾಬರು ಇರ್ತಕ್ಕಂಥದ್ದು, ಅಲ್ಲಿ ಗುರುಬಲ ಸಿಗ್ತದೆ. ಅಲ್ಲಿಂದ ಭಕ್ತರು ಶನಿ ಶಿಂಗಾಪುರಕ್ಕೆ ಹೋಗ್ತಾರೆ. ಶನಿ ಶಿಂಗಾಪುರಕ್ಕೆ ಹೋಗಿ ಆಯುಷ್ಯವನ್ನು ವೃದ್ಧಿಯನ್ನು ಮಾಡ್ಕೊಂಬರ್ತಾರೆ. ಮತ್ತು ವಿಶೇಷವಾಗಿ ನಮ್ಮಲ್ಲಿರ್ತಕ್ಕಂಥ ಅಷ್ಟಮ ಶನಿ, ಪಂಚಮ ಶನಿ, ಸಪ್ತಮ ಶನಿ ದೋಷ ಪರಿಹಾರಕ್ಕಾಗಿ ಆ ಶನಿ ದೋಷ ನಿವಾರಣೆ ಆಗಲಿ ಅಂತಂದು ಎರಡೂ ಇಲ್ಲಿ ನಮ್ಮ ಹೊರವಲ್ಲಿರ್ತಕ್ಕಂಥ ಅಜ್ಜಯ್ಯ ಸ್ವಾಮಿ ಗುಡಿ ಹತ್ತಿರ್ತಕ್ಕಂಥ ದೇವಗಿರಿ ಯಲ್ಲಾಪುರ ಭಾಗದಿರ್ತಕ್ಕಂಥ ಈ ದೇವಸ್ಥಾನ ಎರಡೂ ಆಗಲಿ ಅಂತಂದು ಒಂದು ಸಂಕಲ್ಪ ಮಾಡಿದಾಗ ಎಲ್ಲ ಭಕ್ತರು ಕೂಡ ಬಹಳ ಸಹಕಾರವನ್ನು ಕೊಟ್ಟರು. ನಾವು ದೇಣಿಗೆ ಕೇಳಿದಾಗ ಪ್ರತಿಯೊಬ್ಬರೂ ಕೂಡ ದೇಣಿಗೆಯನ್ನು ಕೊಟ್ಟರು. ಒಬ್ಬರು ಇಟ್ಟಿಗೆಯನ್ನು ಕೊಟ್ಟರು, ಒಬ್ಬರು ಸಿಮೆಂಟನ್ನು ಕೊಟ್ಟರು, ಒಬ್ಬರು ಮೂರ್ತಿಗೆ ಸಹಕಾರ ಮಾಡಿದ್ರು. ಪ್ರತಿಯೊಬ್ಬರೂ ಕೂಡ ಅವರಿವರೆನ್ನೋದು ಎಲ್ಲ ಭಕ್ತರು ಕೂಡ ಈ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ, ಮತ್ತು ವಿಶೇಷವಾಗಿ ಗುರುಗಳು ಕೂಡ ಈ ದೇವಸ್ಥಾನಕ್ಕೆ ದೇಣಿಗೆ ಕೊಟ್ಟಿದ್ದು ಬಹಳ ವಿಶೇಷತೆ. ನಮ್ಮ ಜಗದ್ಗುರು ಇರಬಹುದು, ಎಲ್ಲ ಪೀಠಾಧಿಪತಿಗಳು ಕೂಡ ಈ ಕ್ಷೇತ್ರಕ್ಕೆ ದೇಣಿಗೆ, ಅವರ ಆಶೀರ್ವಾದನ ದೇಣಿಗೆಯಾಗಿ ಅವರು ಕೂಡ ಕೊಟ್ಟಿರ್ತಕ್ಕಂಥದ್ದು. 1ನೇ ವರ್ಷ ನಾವು 2020ರಲ್ಲಿ 15ನೇ ತಾರೀಕು 7ನೇ ತಿಂಗಳು 2023ರಲ್ಲಿ ದೇವಸ್ಥಾನ ಪ್ರತಿಷ್ಠಾಪನೆ ಆಯಿತು. ಪ್ರತಿಷ್ಠಾಪನೆ ಆದಮೇಲೆ ನಾವು ಮೊದಲೇ ಸಂಕಲ್ಪ ತೊಟ್ಟ ಹಾಗೆ ಇಲ್ಲಿ ಶಕ್ತಿಪೀಠ ಏನಂತಂದರೆ ದಾಸೋಹ ಮೊದಲ ನಾವು ಸಂಕಲ್ಪ ಮಾಡಿದ್ವಿ. ಬರೀ ದೇವಸ್ಥಾನ ಮಾಡೋದಕ್ಕಿಂತ
ಬಂದ ಭಕ್ತರಿಗೆ ಅನ್ನದಾಸೋಹ ಮಾಡಬೇಕು ಅನ್ನೋದು ಒಂದು ಸಂಕಲ್ಪ ಇತ್ತು. ಆ ಪ್ರಕಾರವಾಗಿ ಒಂದನೇ ದಿನ, ಒಂದನೇ ಗುರುವಾರ 2 kg ಅಕ್ಕಿಯನ್ನು ಹಾಕಿ, ನಾನು ನನ್ನ ಹೆಂಡತಿ 2 kg ಅಕ್ಕಿ ಹಾಕಿ ಬಸ್ತು ಅನ್ನದಾಸೋಹವನ್ನು ಪ್ರಾರಂಭ ಮಾಡಿದ್ವಿ. ಇವತ್ತಿಗೆ ಸುಮಾರು 20ರಿಂದ 50 kgಯನ್ನು ಅಕ್ಕಿಯನ್ನು ಬಸ್ತು ಎಲ್ಲ ಭಕ್ತರು ಕೂಡ ದಾಸೋಹವನ್ನು ಮಾಡ್ತಕ್ಕಂಥದ್ದು ಎಲ್ಲ ಭಕ್ತರಿಗೂ ಕೂಡ ಗೊತ್ತಿರ್ತಕ್ಕಂಥದ್ದು ಇತಿಹಾಸ ಆಗಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಶ್ರೀ ಶಕ್ತಿ ಕ್ಷೇತ್ರದಲ್ಲಿ ಶಕ್ತಿಪೀಠ ಏನಂತಂದರೆ ಮಕ್ಕಳಾಗಲಿಲ್ಲದವರಿಗೆ ಸಂತಾನ ಫಲವನ್ನು ಕೊಟ್ಟಿರ್ತಕ್ಕಂಥದ್ದು, ಮದುವೆ ಆಗಲಿಲ್ಲದವರಿಗೆ ಮತ್ತು ಕಂಕಣ ಬಲ ಯೋಗ ಬಂದಿರತಕ್ಕಂಥದ್ದು, ಆರೋಗ್ಯ ದೋಷ ನಿವಾರಣೆಗಾಗಿ ಶನಿಯನ್ನು ದೋಷ ನಿವಾರಣೆಗಾಗಿ ಶನಿದು ಶಾಂತಿ ಪೂಜೆ ಮಾಡಿ ಆರೋಗ್ಯವನ್ನು ದೋಷ ನಿವಾರಣೆ ಮಾಡಿರ್ತಕ್ಕಂಥದ್ದು, ಮತ್ತು ಕಲಹ ಅಂತಿರ್ತಾರೆ ಮನೆಯೊಳಗೆ, ಆ ಕಲಹ ದೋಷ ನಿವಾರಣೆ ಆಗಿರ್ತಕ್ಕಂಥದ್ದು. ಪ್ರತಿಯೊಂದು ಕೂಡ ಇಲ್ಲಿ ಹರಕಿಕಾಯಿ ಅಂತ ಕಟ್ತಾರೆ. ಆ ಹರಕಿಕಾಯಿ ಕಟ್ಟೋದ್ರಿಂದ ಆ ಹರಕೆ ಎಲ್ಲರಿಗೂ ಕೂಡ ಈಡೇರಿಸ್ತಕ್ಕಂಥದ್ದು. ಪ್ರತಿಯೊಬ್ಬರಿಗೂ ಕೂಡ ಸುಮಾರು 3 ವರ್ಷದಲ್ಲಿ 6ರಿಂದ 8 ಮಂದಿಗೆ ಸಂತಾನ ಫಲ ಆಗಿರ್ತಕ್ಕಂಥದ್ದು, ಮತ್ತು 10ರಿಂದ 52 ಮಂದಿಗೆ ಕಂಕಣ ಬಲ ಯೋಗ ಬಂದಿರತಕ್ಕಂಥದ್ದು, 5ರಿಂದ 9 ಮಂದಿಗೆ ಸರ್ಕಾರಿ ಉದ್ಯೋಗ ಬಂದಿರತಕ್ಕಂಥದ್ದು, ಮತ್ತು 6ರಿಂದ 8 ಮಂದಿಗೆ ರೋಗಗಳು ನಿವಾರಣೆ ಆಗಿರ್ತಕ್ಕಂಥದ್ದು. ಹೀಗೆ ಪ್ರತಿಯೊಂದು ಕೂಡ ಪವಾಡ ರೀತಿಯಲ್ಲಿ ನಿವಾರಣೆ ಆಗಿರ್ತಕ್ಕಂಥ ಈ ಕ್ಷೇತ್ರಕ್ಕೆ ಹೆಮ್ಮೆ ಆಗಿರ್ತಕ್ಕಂಥ. ಮತ್ತು ವಿಶೇಷವಾಗಿ ಈ ಕ್ಷೇತ್ರಕ್ಕೆ ನಮ್ಮ ಅವಧೂತರು ಅಂತಿದ್ದಾರೆ, ರುದ್ರಣ್ಣ ಕಮ್ಮಾರ್ ಅಂತಂದು ಶಿಗ್ಗಾಂವ್ನವರು ಅವಧೂತರು, ದೇವಿ ಆರಾಧಕರವರು. ಅವರು ವಾಸ್ತುವನ್ನು ಕೊಟ್ಟಿರ್ತಕ್ಕಂಥದ್ದು. ಅಷ್ಟಮಂಗಳ ಶಾಸ್ತ್ರದಲ್ಲಿ ದೇವಸ್ಥಾನ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತು ಇನ್ನೊಬ್ಬ ನಮ್ಮ ಗುರುಗಳು ಅಂತಿದ್ದಾರೆ ಶ್ರೀಶೈಲಜ್ಜಾರು, ಅವರು ಪಾದದೊಳಗೆ ಕಣ್ಣಿರ್ತಕ್ಕಂಥ ಆ ಗುರುಗಳು ಕೂಡ ಈ ಕ್ಷೇತ್ರಕ್ಕೆ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ನಮ್ಮ ಸಿಂದಗಿ ಶಾಂತವೀರ ಗುರುಗಳು ಇರ್ಬೋದು, ಶಿವಬಸಜ್ಜ ಇರ್ಬೋದು, ಶಿವಲಿಂಗಜ್ಜ ಇರ್ಬೋದು, ಮತ್ತು ನನಗೆಲ್ಲ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥವರು ನಮ್ಮ ಗುರುಗಳಾಗಿರ್ತಕ್ಕಂಥ ಉಕ್ಕೇರಿ ಮಠದ ಗಂಗಾಧರ ಹಿರೇಮಠರವರು. ಅವ್ರ ಸಹಕಾರ ಬಹಳ ಮುಖ್ಯ ಇರ್ತದೆ. ಅವರ ಆಶೀರ್ವಾದದಿಂದ ಇವೆಲ್ಲವೂ ಕೂಡ ನಡೀತಾ ಬಂದಿರತಕ್ಕಂಥದ್ದು. ಮೊನ್ನೆ ತಾನೇ ನಾವು ಗುರು ಪೂರ್ಣಿಮೆ ಅಂತ ಕಾರ್ಯಕ್ರಮ ಮಾಡಿದ್ವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಸದಾಶಿವ ಮಹಾಸ್ವಾಮಿಗಳು ದಯಮಾಡಿಸಿ ಆಶೀರ್ವಾದ ಮಾಡಿರ್ತಕ್ಕಂಥದ್ದು. ಎಲ್ಲರೂ ಕೂಡ ಬಹಳ ಸಹಕಾರದಿಂದ ಪ್ರತಿ ಗುರುವಾರನೂ ಕೂಡ ಇಲ್ಲಿ ದಾಸೋಹ ಭಾಳ ಮುಖ್ಯ ಇರ್ತದೆ. ಈ ವಾರ ಒಬ್ಬರು ನಮ್ಮ ಈ ಸೇವೆಯನ್ನು ಮಾಡ್ತಕ್ಕಂಥವ್ರು ಯಲ್ಲಪ್ಪ ಅತ್ತಿಗೇರು ಈ ವಾರ ದಾಸೋಹ ಸೇವೆ ಮಾಡಿರ್ತಕ್ಕಂಥವ್ರು. ನಾವು ಯಾರಿಗೂ ಕೂಡ ದಾಸೋಹ ಸೇವೆ ಮಾಡಿಸ್ರಿಂದ ನಾವು ಇವತ್ತಿಗೂ ಯಾರನ್ನೂ ಕೇಳಿಲ್ಲ. ಇವತ್ತಿಗೂ ನಾವು 1 kg ಅಕ್ಕಿ ಕೊಡಿಸ್ರಿ, ಬ್ಯಾಳಿ ಕೊಡಿಸ್ರಿ ಅಂತ ಯಾರನ್ನೂ ಕೇಳಿಲ್ಲ. ಅವರು ಸ್ವ ಇಚ್ಛೆಯಿಂದ ಸೇವೆಯನ್ನು ಮಾಡಿರ್ತಕ್ಕಂಥವ್ರು. ಅವರು ಸಂಕಲ್ಪ ಅವರು ಬೇಡ್ಕೊಂಡಿರ್ತಾರೆ, ಇಲ್ಲ ನಾನು ಮಾಡಿಸ್ತೇನೆ ಅಂತ. ಆ ರೀತಿಯಾಗಿ ಎಲ್ಲರೂ ಕೂಡ ಅವರಿವರೇನದೆ ನಮ್ಮ ಪ್ರತಿಯೊಬ್ಬರೂ ಕೂಡ ಈ ಸೇವೆಯಲ್ಲಿ ಭಾಗಿಯಾಗಿ ಪ್ರತಿಯೊಬ್ಬರೂ ಅವರಿವರೇನದೆ ನಮ್ಮಿರ್ತಕ್ಕ ಸಹೋದ್ಯೋಗಿ ಅರ್ಚಕರಿರ್ಬೋದು, ಪುರೋಹಿತರ ಬಳಗದಿರ್ಬೋದು, ಮತ್ತು 24 ತಾಸು ಇಲ್ಲಿ ನಮ್ಮ ದೇವಸ್ಥಾನ ಮಂದಿರದಲ್ಲಿ ಮುತ್ಸಜ್ಜಿಗಳು, ವಯೋವೃದ್ಧರು, ಶಿವಾನಂದ ಹಿರೇಮಠರವರು ಅವರು ದಂಪತಿಗಳ ಸಮೇತ ಈ ದೇವಸ್ಥಾನದಲ್ಲಿ ಇದನ್ನು ಸೇವೆಯನ್ನು ಭಾಗಿರ್ತಕ್ಕಂಥವ್ರು. ಮತ್ತು ವಿಶೇಷವಾಗಿ ಮಂದಿರದಲ್ಲಿ ದೇವತೆ ಮತ್ತು ವಿಶೇಷವಾಗಿ ಇನ್ನು ಕೆಲವೇ ತಿಂಗಳಲ್ಲಿ ಕೆಲವೇ ವರ್ಷಗಳಲ್ಲಿ ದೇವಿ ಗುಡಿ ಪ್ರತಿಷ್ಠಾಪನೆ ಮಾಡಬೇಕು ಅಂತಂದು ಆ ಗುರುಗಳು ಅಪ್ಪಣೆ ಮಾಡಿದ್ದಾರೆ. ಇನ್ನು ಯಾವ ದೇವಿ ಅಂತಂದು ಇನ್ನೂ ಗುರುಗಳು ಇನ್ನೂ ಹೇಳಿಲ್ಲ. ಶಾಂತಮೂರ್ತಿ ಅಂತ ಹೇಳಿದ್ದಾರೆ. ನೋಡ್ಬೇಕು. ನಾವು ಅಷ್ಟಮಂಗಳ ಶಾಸ್ತ್ರ ಹಾಕಿಸಿದಾಗ ಇಲ್ಲ ಶಾಂತಮೂರ್ತಿ ಬೇಡ, ಚೌಡೇಶ್ವರಿ ದುರ್ಗಾದೇವಿ ಮಾಡಿರಿ ಅಂತ ಒಬ್ಬರು ಹೇಳಿದರು. ಇನ್ನೂ ಅದ್ರ ಯಾವುದು ಅಂತ ನಿರ್ಧಾರ ಆಗಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಹೆಣ್ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಒಂದು ದೇವಿ ಗುಡಿನೂ ಕೂಡ ಪ್ರತಿಷ್ಠಾಪನೆ ಆಗ್ತಾಯಿದೆ. ಎಲ್ಲರಿಗೂ ಅನುಕೂಲ ಆಗಲಿ ಅಂತ. ಮತ್ತು ವಿಶೇಷವಾಗಿ ಮುಂದೆ ಇದನ್ನು ನಾವು ಒಂದು ಪಾಠಶಾಲೆ ಇರಬಹುದು, ಮತ್ತು ಪ್ರತಿ ವರ್ಷ ಸಾಮೂಹಿಕ ವಿವಾಹ ಇರಬಹುದು, ನಿರ್ಗತಿಕರಿಗೆ ದಾನ ಧರ್ಮ ಪರೋಪಕಾರ ಇರ್ಬೋದು, ಪ್ರತಿಯೊಂದು ಕೂಡ ಈ ಸಂಸ್ಥೆ ಮುಖೇನವಾಗಿ ಮಾಡಿರ್ತಕ್ಕಂಥದ್ದು. ಮತ್ತು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ದಾಸೋಹ ಭಾಳ ಮುಖ್ಯ. ದಾಸೋಹದಿಂದ ಎಲ್ಲರಿಗೂ ಕೂಡ ಒಳಿತಾಗಿರ್ತಕ್ಕಂಥ ಪ್ರತಿಯೊಬ್ಬರೂ ಕೂಡ ಅನ್ನದಾಸೋಹಕ್ಕೆ ಸೇವೆಯನ್ನು ಭಾಗಿಯಾಗಿರ್ತಾರೆ. ಎಲ್ಲರಿಗೂ ಕೂಡ ಸದ್ಗುರು ಸಾಯಿಬಾಬರ ಆಶೀರ್ವಾದ ಮಾಡಲಿ ಅಂತಂದು ನನ್ನ 2 ವಿಚಾರವನ್ನು ಮುಗಿಸ್ತಾ ಇದ್ದೇನೆ.